ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರತಿಭಾ ವಿನಾಯಕ್. ಇವತ್ತು ಉಳ್ಳಾಗಡ್ಡಿ ಬಜ್ಜಿ ಮಾಡತ್ತಿದ್ದೆ. ಸೊ ಆ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡತ್ತೇನೆ. ನೋಡಿರಿ, ಉಳ್ಳಾಗಡ್ಡಿ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಹೆಚ್ಕೊಂಡಿರ್ಬೇಕು. ಇದಕ್ಕೆ ಕರಿಬೇವು, ಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದು ಸ್ವಲ್ಪ ನೀರು ಬಿಡ್ತೈತಿ. ಅವೆಲ್ಲ ಉದುರು ಆಗೋ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಎಲ್ಲ ಇದಿರ್ತಾವಲ್ಲ, ಸೊ ಅದೆಲ್ಲ ಬಿಡಿ ಬಿಡಿ ಆಗೋ ಹಂಗೆ ಮಾಡ್ಕೋಬೇಕು. ಮಾಡಿ ಸ್ವಲ್ಪ ಹೊತ್ತು ಬಿಡ್ಬೇಕು. ಬಿಟ್ಟಾದ್ಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಎಷ್ಟು ಹಿಡಿತೈತಿ ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತಿ. ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ನಾ ಹೆಂಗೆ ಮಿಕ್ಸ್ ಮಾಡ್ಕೊಳತ್ತೇನೆ, ಇಷ್ಟ ಮಿಕ್ಸ್ ಮಾಡ್ಕೊಳೋದು. ಅದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳತ್ತೇನೆ, ಒಂದು ಚಿಟಿಕೆ ಅಷ್ಟು ಸಾಕು. ಉಪ್ಪು ನೋಡ್ಕೊರಿ, ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಾಗ್ತೈತೆ. ಅಂದರೆ ಎಣ್ಣೆನೂ ಕಾಯಕ್ಕೆ ಇಟ್ಕೊಳ್ಳೋಣ ಅಂತ ಎಣ್ಣೆ ಕಾಯಕ್ಕೆ ಇಟ್ಕೊಂಡೆ ಅಷ್ಟು ಮಟ್ಟ ಹಿಟ್ಟು ಕಲಸಿ ಆಗ್ತೈತಿ. ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಿಸ್ಕೋಬೇಕಾಗ್ತೈತಿ. ಅದ್ರ ಗಟ್ಟಿನ ಕಲಿಸ್ಕೋಬೇಕು. ಅದು ತೆಳುವು ಆತಂದ್ರೆ ಮೆತ್ತಗೆ ಬರ್ತಾವೆ ಬಜ್ಜಿ. ಸ್ವಲ್ಪ ಗಟ್ಟಿ ಇತ್ತಂದ್ರೆ ಅದು ಕ್ರಿಸ್ಪಿ ಬರ್ತಾವೆ. ಸ್ವಲ್ಪ ನೀರು ಜಾಸ್ತಿ ಆಗಿತ್ತು, ಹಾಗಾಗಿ ನಾನು ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳತ್ತೀನಿ. ಇಷ್ಟೇ ಗಟ್ಟಿ ಇರಬೇಕು. ನೋಡಿರಿ, ಎಷ್ಟು ಗಟ್ಟಿ ಕಲಿಸ್ಕೊಂಡೆ ನಾನು. ಇಷ್ಟು ಗಟ್ಟಿ ಇರಬೇಕು. ಇಷ್ಟು ಗಟ್ಟಿ ಇದ್ರೆ ಬಜ್ಜಿ ಸ್ವಲ್ಪ ಕ್ರಿಸ್ಪಿ ಬರ್ತಾವೆ. ಉಳ್ಳಾಗಡ್ಡಿ ಅಂತೂ ಜಲ್ದಿ ಬಂದು ಹೋಗ್ಬಿಡ್ತಾವೆ. ಹಾಗೆ ಎಣ್ಣೆನೂ ಕಾಯ್ದಿತ್ತು, ಅದಕ್ಕೆ ಬಡ ಹಿಟ್ಟು ಹಾಕ್ಕೊಳಕತ್ತಿದ್ವಿ. ಸ್ವಲ್ಪ ಉದ್ರಕಿನ ಹಾಕ್ಕೋಬೇಕು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕ್ಕೆ. ಹಾಕ್ಕೊಂಡು ಅವನು ಹೊಳಿಸಿ ಬೇಯಿಸ್ಕೋಬೇಕು. ನೋಡಿರಿ, ಹೊಳಿಸ್ಕೊಳತ್ತೀನಿ. ಬೇಯಿಸ್ಕೊಂಡು ಕೆಂಪಾಗುವಂಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪಾದ್ರಣ ಕ್ರಿಸ್ಪಿ ಬರುತ್ತಾವೆ ಬಜ್ಜಿ. ಇಲ್ಲಾಂದ್ರೆ ಒಳಗೆಲ್ಲ ಹಿಟ್ಟು ಹಸಿ ಹಂಗೆ ಇರ್ತೈತಿ. ನೋಡಿರಿ, ಇಷ್ಟ ಕೆಂಪಂತೂ ಆಗಬೇಕು. ಹಿಂಗಾದ್ರೆ ಕ್ರಿಸ್ಪಿ ಬರ್ತಾವೆ ಬಜ್ಜಿ. ನಾನು ರಾತ್ರಿ ಡ್ಯೂಟಿಲಿಂತ ಲೇಟ್ ಬಂದಿದ್ದೆ. 10 ಗಂಟೆ ಆಗಿತ್ತು ಮನೆಗೆ ಬರೋದು. ಹಾಗಾಗಿ ಅಡುಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಉಪ್ಪಿಟ್ಟು ಅದ್ರ ಜೊತೆಗೆ ಬಜ್ಜಿ ಮಾಡಿ ತಿನ್ನೋಣ ಅಂಥೇಳಿ ಮಾಡತ್ತಿದ್ದೆ. ಉಪ್ಪಿಟ್ಟು ರೆಸಿಪಿ ಅಂತೂ ನಿಮ್ಗೆ ಗೊತ್ತಿದ್ದೇನು ಹೇಳಬೇಕಂತಿಲ್ಲ, ಸುಮ್ಮನೆ ಮಾಡಿದ್ದೆ ಅಂಥೇಳಿ ವಿಡಿಯೋ ಮಾಡಿ ಹಾಕತ್ತೀನಿ. ರವೆ ಹುರ್ಕೊಂಡೆ, 1.5 ವಾಟಿ ರವೆ ತೊಗೊಂಡೆ ನಾನು. ವಾಟಿ ಅಂದರೆ ಚಹಾ ಕುಡಿಯೋ ಲೋಟ. ಹುರ್ಕೊಂಡು ಇಟ್ಕೊಂಡು ಅದಕ್ಕೆ ಕಡಾಯಿ ಒಳಗೆ ಒಗ್ಗರಣೆಗೆ ಇಟ್ಕೊಳತ್ತೇನೆ. ಒಗ್ಗರಣೆ ಅಂತೂ ಮಾಮೂಲಿ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೇನೆ. ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಳತ್ತೇನೆ. ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸ್ವಲ್ಪ ಬೇಯೋ ಮಟ್ಟ ಫ್ರೈ ಮಾಡ್ಕೋಬೇಕು. ಹಂಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಬೇಗ ಬೇಯ್ತಾವೆ. ನೋಡ್ರಿ, ಬಟಾಟೆ ಹಾಕ್ಕೊಳತ್ತೇನೆ. ಉಪ್ಪಿಟ್ಟಿಗೆ ಯಾರೂ ಬಟಾಟೆ ಹಾಕಂಗಿಲ್ಲ, ಆದ್ರೆ ನಾವು ಹಾಕಿ ಮಾಡತ್ತೇನೆ ಇವತ್ತು. ಅದು ಟೇಸ್ಟ್ ಇರ್ತೈತಿ, ಚಲೋ ಹತ್ತೈತಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೋತೀನಿ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ರುಚಿ ಬರ್ತೈತೆ ಉಪ್ಪಿಟ್ಟು. ನಾವು ಹುಳಿಗೆ ಟೊಮೆಟೊ ಆಗಲಿ ಲಿಂಬೆಹಣ್ಣು ಆಗಲಿ ಏನೂ ಯೂಸ್ ಮಾಡೋಂಗಿಲ್ಲ, ಯಾಕೆ ನಮ್ಗೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ನಮ್ಮನೆಗೆ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿ ತೋರ್ಸತ್ತೀನಿ. ಬಿಟ್ಟು ತೋರಿಸ್ಬೇಕಂತೇನಿಲ್ಲ, ಸುಮ್ಮನೆ ಮಾಡಿದ್ದೆ ಅಂತೇಳಿ ವಿಡಿಯೋ ಹಾಕತ್ತೀನಿ. ಹಂಗೆ ನೋಡಿರಿ, 1.5 ವಾಟಿ ನಾನು ರವೆ ತೊಗೊಂಡಿದ್ನಲ್ಲ, ಅದಕ್ಕೆ 3 ನೀರು ಹಾಕೋತೀನಿ ನಾನು. ಹಾಗಾಗಿ 1.5 ವಾಟಿಗೆ 5 ನೀರು ಹಾಕ್ಕೊಂಡೇನಿ, 5 ವಾಟಿ ನೀರು ಹಾಕ್ಕೊಂಡೇನಿ. ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಬೇಯಿಸಿ ಮುಚ್ಚಿಟ್ಟಿದ್ದೆ ಬೇಯಕ್ಕೆ. ಒಂದು 5 ನಿಮಿಷದೊಳಗೆ ಅದೇನು ಬೆಂದ್ಬಿಡ್ತೈತೆ ಉಪ್ಪಿಟ್ಟು, ಬೇಗ ಬೇಯ್ತೈತಿ. ಹಂಗೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಮುಚ್ಚಿಟ್ಟೆ. 1-2 ಸೆಕೆಂಡ್ ಮುಚ್ಚಿದ್ರೆ ಸಾಕು. ನೋಡ್ರಿ, ಎಷ್ಟು ಚಲೋ ಬಂದಾವಲ್ಲ ಬಜ್ಜಿ ಮತ್ತು ಉಪ್ಪಿಟ್ಟು. ಧನ್ಯವಾದ.